la la la. ಮೂಡಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾವ ಮುಂದೆ ನೋಡೆನ್ನುತ್ತಾ ಅಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೂಡಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾವ ಮುಂದೆ ನೋಡೆನ್ನುತ್ತಾ ಅಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಜನ್ಮವು ಕಂಡ ನಮ್ಮ ಈ ಅನುಬಂಧ ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ. ಎಂತ ಚಂದ್ರ ಎಂತ ಚಂದ್ರ ಎನ್ನಿಂದ ನಿನ್ನ ಮಾತ ಚಿನ್ನ ಎಂದು ಹೇಳಿ
ಬಾಳೊಮ್ಮೆ ನೋಡೆನ್ನುತ್ತ ಅಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ನನಗೆ ಹೇಳಿದೆ. ಥ್ಯಾಂಕ್ ಯು. ವಾ 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 ಸೂಪರ್ ಮೇಡಮ್. ಹಾ ನಿಜವಾಗ್ಲೂ ಒಂದು ಅದ್ಭುತ. ಬನ್ನಿ ಮಹೇಂದ್ರ ಸರ್, ಈ ಕಡೆ ಬನ್ನಿ ಸರ್. ಯಾಕೆ ಅಂದ್ರೆ ನಮ್ಮ ಮಹೇಂದ್ರ ಸರ್ ಈ ಮಲೆನಾಡಿನ ಒಬ್ಬ ಅದ್ಭುತ ಗಾಯಕ. ಅದರ ಜೊತೆಯಲ್ಲಿ ಸುಮಾರು 25 ವರ್ಷಗಳಿಂದ ಸಂಗೀತದಲ್ಲೇ ಅವರು ಪಯಣವನ್ನು ಬಯಸಿದಂಥವ್ರು, ಅಂತ ಅದ್ಭುತ ಕಲಾವಿದ. ಅದ್ರ ಜೊತೆಯಲ್ಲಿ ಇವರು ಸಾಕಷ್ಟು ಸ್ಟೇಜ್ಗಳಲ್ಲಿ ಜಡ್ಜ್ಮೆಂಟ್ ಆಗಿ ಒಂದು ತೀರ್ಪನ್ನು ಕೊಡಿರ್ತಕ್ಕಂಥ ಒಬ್ಬ ಜಡ್ಜ್ಮೆಂಟ್ ಕೂಡ ಹಾಗೆ ಹೊರಹೊಮ್ಮಿರ್ತಕ್ಕಂಥವ್ರು ನಮ್ಮ ಮಹೇಂದ್ರ ಅವರು. ಸೊ ಅವರ ಜೊತೆಯಲ್ಲಿ ನಿಮ್ಮ ಒಂದು ಪಯಣ ಬಹಳ ಖುಷಿ ಆಗುತ್ತೆ ಮೇಡಮ್. ತಾವು ಈ ಒಂದು ವೇದಿಕೆಗೆ ಬಂದಿದ್ದು ನಮಗಂತೂ ಬಹಳ ಖುಷಿ ಆಗುತ್ತೆ. ವಿಜಯಶ್ರೀ ಮೇಡಮ್, ಫಸ್ಟ್ ಆಫ್ ಆಲ್ ನಮ್ಮ ಸಾಂಚಿ ಮೆಲೋಡಿಸ್ ಹಾಗೂ ಕಾಫಿ ನಾಡು ಧನ್ವಿ ಕ್ರಿಯೇಷನ್ಸ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಸರ್ ನಾನು ಒಂದು ವಿಷಯ Yes, ಹೇಳ್ತೀನಿ. ma'am. ನಾನು ಚಿಕ್ಕಮಗಳೂರಿನ ಮಗಳೇ. ನಾನು ಅದು ಮೈಸೂರಿಗೆ ಮದುವೆ ಆಗಿರೋದು. ಮೈಸೂರು ಮಲ್ಲಿಗೆ, ಈಗ ಮೈಸೂರು ಚಿಕ್ಕಮಗಳೂರು ಮಲ್ಲಿಗೆ ಹೋಗಿ ಈಗ ಮೈಸೂರು ಮಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಅದೇ ಬೇಜಾರು. ಚಿಕ್ಕ ಮಲ್ಲಿಗೆ ಹೋಗಿ ಮೈಸೂರು ಮಲ್ಲಿಗೆ ಆಗ್ಬಿಟ್ಟಿದೆ. ಈಗ ಖಂಡಿತ ನಿಮ್ಮ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಮೇಡಮ್. ಎಷ್ಟು ವರ್ಷದಿಂದ ಈ ಸಿಂಗಿಂಗ್ ಅಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ? ಸರ್ ಆಕ್ಚುಲಿ ನಾನು NVS ಕ್ರಿಯೇಷನ್ ಸಪ್ತಸ್ವರ ಮ್ಯೂಸಿಕಲ್ ಅಂತ ನಮ್ದೇ ಇದೆ. Yes. ಆದ್ರೆ ನಾನು ಸಿಂಗಿಂಗ್ ಬಂದಿರೋದು ಈಗ 1 ಇಯರ್ ಇಂದ ಅಷ್ಟೇ ಸರ್. ಸುಮ್ಮನೆ ಹಾಬಿಯಾಗಿ ಆಡ್ತಾ ಇದ್ದೆ. ಈಗ 1 ಇಯರ್ ಇಂದ ಕರಕೆ ಪ್ರೋಗ್ರಾಮು ಅದು ಇದು ಮಾಡ್ತಾ ಇರ್ತೀನಿ, ಹಾಡ್ತಾ ಇರ್ತೀನಿ. Yes. ಬಟ್ ತುಂಬಾ ಇಷ್ಟಪಡ್ತಾರೆ, ಅದೇನೋ ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಹಾಡ್ತೀನಿ ಸರ್ ಅಷ್ಟೇ. Yes, ಖಂಡಿತ. ಹಾಡು ಹೇಳ್ತೀನ ಇಲ್ಲ ಗೊತ್ತಿಲ್ಲ, ಡ್ಯಾನ್ಸ್ ಮಾಡ್ಕೊಂಡು ನಕ್ಕೊಂಡು ಎಂಜಾಯ್ ಮಾಡ್ಲಿಲ್ಲ ಮೇಡಮ್, ನನಗೆ ಅದೇ ಬೇಕಿತ್ತು. ಯಾಕಂದ್ರೆ ಡ್ಯಾನ್ಸ್ ಮಾಡ್ಬೇಕಂತ ನಾವು ಕಾಯ್ತಾ ಇದ್ವಿ. ನೆಕ್ಸ್ಟ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀನಿ. ಯಾಕಂದ್ರೆ ಖಂಡಿತ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ, ಅಯ್ಯೋ, ಖಂಡಿತ ಜಾಯ್ನ್ ಸರ್. ಮಾಡೋಣ. ಓಕೆ, ಅದ್ರ ಜೊತೆನಲ್ಲಿ ಮೇಡಮ್ ಸಾವು ಒಂದು ಸಂಗೀತದ ಪಯಣದಲ್ಲಿ ಒಂದು ಅದ್ಭುತವಾದ ಈ ಒಂದು ಫೇಸ್ಬುಕ್ ಅನ್ನುವಂಥದ್ದು ಒಂದು ಹೊಸ ಒಂದು ವೇದಿಕೆ. ನಿಮಗೆ ಇದರಲ್ಲಿ ಏನ್ ಅನ್ಸ್ತದೆ ಫೇಸ್ಬುಕ್ ಪೇಜ್? ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ. ಈಗ ಒಂದ್ಸಲ ಶೇರ್ ಮಾಡಿದ್ರೆ ಸಾಕು, ಸಾವಿರಾರು ಜನಕ್ಕೆ ಅದು ಶೇರ್ ಆಗುತ್ತೆ, ಸಾವಿರಾರು ಜನ ನೋಡ್ತಾ ಇರ್ತಾರೆ. ಆಕ್ಚುಲಿ ನಾನು ಅದನ್ನೇ ನೋಡಿ ಬಂದಿದ್ದೆ ಸರ್ ಫೇಸ್ಬುಕ್ ಅಲ್ಲಿ ನಿಮ್ ಲೈವ್ ನ ನೋಡ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಇತ್ತು. ನನ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಮಂಜುನಾಥ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಬಹಳ ಕಷ್ಟ ಮೇಡಮ್. ಹೌದು ಸರ್, ಬಹಳ ಕಷ್ಟ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಯಿಂದ ಸೈನ್ ತಗೊಂಡ್ಬರ್ಬೇಕಾಗ್ಬಿಡ್ಬೋದಂತ. ಹೌದು ಸರ್, ಹೆಂಗಿದೆ ಗೊತ್ತಾ ಇದು ಅನುಭವ. ನಾವು ಸ್ಟುಡಿಯೋದಲ್ಲಿ ಹೇಳ್ದಷ್ಟು ಚೆನ್ನಾಗಿದೆ ಸೌಂಡ್ ಆಗ್ಲಿ, ಮತ್ತೆ ಇಲ್ಲಿ ಒಂದು ವಾತಾವರಣ ಆಗ್ಲಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಖುಷಿ ಆಯ್ತು. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ತರ ಒಂದು ಸ್ಟುಡಿಯೋ ಇದೆ ಅಂತ ನಂಗೆ ತುಂಬಾ ಖುಷಿ ಆಯ್ತು. ನಾನ್ ತವ್ರ ಮನೆಗ್ ಬರ್ತೀನೋ ಇಲ್ವೋ, ನಿಮ್ ಸ್ಟುಡಿಯೋಗ್ ಮಾತ್ರ ನಾನು ಬಂದೇ ಬರ್ತೀನಿ. ಅಯ್ಯಪ್ಪ ಎಲ್ಲ ನೋಡಿ ಸೂಪರ್. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ವಿಚಾರ. ನಮ್ಮ ಚಿಕ್ಕಮಗಳೂರು ಮಲ್ಲಿಗೆ ನಮ್ಮ ಈ ಒಂದು ಚಿಕ್ಕಮಗಳೂರು ಬಗ್ಗೆ, ಈ ಒಂದು ಸ್ಟುಡಿಯೋ ಬಗ್ಗೆ ಮಾತಾಡ್ತಿರೋದು ಒಂದು ಅತ್ಯುತ್ತಮವಾದಂತ ಒಂದು ಮಾಹಿತಿ. ಬಹಳ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಮಾತಾಡ್ಲಿಕ್ಕಿದೆ ನಿಮ್ ಬಗ್ಗೆ, ಮಾತಾಡ್ತಾ ಕಾರ್ಯಕ್ರಮ ಎಂಜಾಯ್ ಮಾಡೋಣ. ನಮ್ಮ ಮಹೇಂದ್ರ ಅವರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ನಮ್ಮ ಪೇಜಿನ ಒಬ್ಬ ಅದ್ಭುತ ಗಾಯಕರು, ಅದ್ಭುತ ಸಪೋರ್ಟರ್. ನಮ್ಮ ಈ ಪೇಜ್ಗೆ ಸ್ಫೂರ್ತಿ ತಾವೆಲ್ಲರೂ ಕೂಡ. ಅದು ಖುಷಿ ಆಗಂತ ವಿಚಾರ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಥ್ಯಾಂಕ್ಸ್ ಮಹೇಂದ್ರ ಸರ್. ಇವತ್ತಿನ ದಿನ ನನ್ನ ಜೊತೆ ನೀವು ಆಡಿದಿರಲ್ಲ, ನನ್ಗೆ ಇನ್ನೂ ಖುಷಿ ಆಯ್ತು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಾಕೆಂದ್ರೆ ಈ ಕ್ಷಣಗಳು ನೋಡಿ ಅದಾಗೆ ಒದಗಿ ಬರುತ್ತೆ ಅಂತ. ಖಂಡಿತವಾಗಿಯೂ ಆಕಸ್ಮಿಕವಾಗಿ ನಂಗೆ ಈ ಸ್ಟುಡಿಯೋಗೆ ಬಂದ್ಮೇಲೆ ನೀವೆಲ್ಲ ಪರಿಚಯ ಆಗಿದ್ದು ನಿಜ. ಹಳೆ ಪರಿಚಯ ಅನ್ನೋ ತರನೇ ಇದೆ ನನಗೆ ವಾತಾವರಣ. ಕರೆಕ್ಟ್. ಈಗ ಅದಕ್ಕೆ ಈಗ ಹೊರಗಡೆ ಬಂದ್ಮೇಲೆ ಒಂದು 5,000 ರೂಪಾಯಿ 10,000 ರೂಪಾಯಿ ನಾನು ಇದು ಮಾಡ್ತೀನಿ.